ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ ಶಿವು ಮಾವ ಬಾಬಾ ಶಿವು ಬಾರ ನೀನೇ ಎಣ್ಣೆ ತಿಕ್ಕು. ಇವನಿಗೆ ಸಂಬಳ ಕೊಟ್ಟು ಇಟ್ಕೊಂಡಿರೋದೇ ದಂಡ. ನಿನ್ನ ಕೆಲಸ ನೋಡ್ಕೊ ಹೋಗು. ಸರಿ ಡ್ಯಾಡಿ. ಇದಕ್ಕೆ ಹೇಳೋದು ಕಣೋ ಶಿವ, ಇಂಥ ಕೆಲಸಕ್ಕೆ ನೀನಿರಬೇಕು. ಶಿವ, ಈಗ ನೀನು ಭಾರಿ ದೊಡ್ಡ ಮನುಷ್ಯ ಆಗ್ಬಿಟ್ಟಿದೀಯ. ಯಾಕೆ ಮಾವ ಹಿಂಗೆಲ್ಲ ಮಾತಾಡಿರಾ? ಏನಾಯ್ತು ಮಾವ? ನಿನ್ನೆ ಫಂಕ್ಷನ್ನಿಂದ ಹೇಳ್ದೆ ಕೇಳದೆ ಹೋಗೇ ಬಿಟ್ಟಿದ್ದೀಯ. ಅದು ಮಾವ ಅಂಗಡಿಗೋಸಿ ಐಟಮ್ಗಳು ಬಂದಿದ್ವು, ಅದನ್ನು ಇಳಿಸ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಶಿವ, ಸ್ವಲ್ಪ ಕಾಲು ತಿಕ್ಕೋ. ನೀನೇನೋ ಹೋದೆ, ಜೊತೆಗೆ ಬಾಲಂಗೋಚಿ ನಿನ್ನ ತಂಗೀರ್ನು ಕರ್ಕೊಂಡು ಹೋಗ್ಬಿಟ್ಟಿಯಲ್ಲೋ. ಅದು ಇದನ್ನ ನಿಮ್ಮನೆ ಫಂಕ್ಷನ್ನು ಅಂತ ಅಂದ್ಕೊಂಡಂಗೆ ಆಗಿಲ್ಲ ಅಂದಂಗೆ ಆಯಿತು. ತೆಪ್ಪಾಗೋಯ್ತು, ಮನ್ಸಿಗೆ ಹಾಕಬೇಡ್ರಿ. ಈ ಕಾಲು ರೀ, ಸ್ನಾನಕ್ಕೆ ನೀರು ಕಾದಿದೆ. ಬಂದೆ. ಮಾವ ಚೀಟಿ ದುಡ್ಡು. ಇನ್ನು ಮುಂದೆ ನೀನು ಹೀಗೆ ಮಾಡಲ್ಲ ಅಂತ ನಂಬಿದ್ದೀನಿ. ಇಲ್ಕಣ ಮಾವ, ಮಾಡೋಕ್ಕಿಲ್ಲ. ಶಿವು, ಅತ್ತೆ ಇದೇನ್ ಶಿವು, ನೆನ್ನೆನೂ ಹೇಳ್ದೆ ಕೇಳ್ದೆ ಮನೆಗೆ ಹೊರಟೆ, ಇವತ್ತು ಹಾಗೆ ಹೋಗ್ತಿದ್ಯಾ? ಏನಾಯ್ತಪ್ಪ? ಇವತ್ತು ಪಾರ್ವತಿ ನಿಶ್ಚಿತಾರ್ಥ, ಹುಡುಗನ ಕಡೆ ಬಂದವ್ರೆ, ಉಂಗ್ರೆ ಬಿಚ್ಕೊಡು. ಕರೆಕ್ಟಾಗಿ ಕೇಳ್ದಮ್ಮ, ಹಾಗೆ ಕೇಳು. ಅಲ್ಲಮ್ಮವ, ಹೇಳ್ದೆ ಕೇಳ್ದೆ ಹೋದ್ರೆ ಏನರ್ಥ? ಅದು ಹೊಸಿ ಕೆಲಸ ಇತ್ತು, ಹಂಗಾಗಿ ಒಂಟೆ ಅಷ್ಟೇ. ಸರಿ, ಈಗ ನಾನು ಕೈಯಾರೆ ಕಾಫಿ ಮಾಡ್ಕೊಂಬರ್ತೀನಿ, ಕುಡಿದ್ಬಿಟ್ಟು ಹೊರಡು. ಅತ್ತೆ ಬ್ಯಾಡ್ ಕಣತ್ತೆ, ಈಗ ತಾನೇ ಕಾಫಿ ಕುಡ್ಕೊ ಬಂದೆ, ಇನ್ನೊಂದು ಕಿತ ಕುಡಿದ್ರೆ ಊಟ ಸೇರಕ್ಕಿಲ್ಲ. ನಾನು ಕೈಯಾರೆ ಕಾಫಿ ಕುಡಿದ್ರೆ ಏನೂ ಆಗಲ್ಲ, ನಮ್ಮ ಮನೇಲಿ ಡಾಕ್ಟ್ರ್ ಇದ್ದಾರೆ, ಇರು ಮಾಡ್ಕೊಂಬರ್ತೀನಿ. ಮಾವ, ಯಾಕೆ ಮಂಕಾಗಿದ್ಯಾ? ಹಂಗೇನಿಲ್ಲ ಪಾರ್ವತಿ, ಹೊಸಿ ಕೆಲಸದ ಯೋಚನೆ ಅಷ್ಟೇ. ನೀನು ಯಾಕೆ ಹಿಂಗಿದ್ಯಾ ಅಂತ ನನಗೆ ಗೊತ್ತು. ಇವತ್ತು ನಮ್ಮಣ್ಣನ ನಿಶ್ಚಿತಾರ್ಥ. ಅವಸರದಲ್ಲಿ ಉಂಗ್ರನ ಅಳ್ತೆ ನೋಡದೆ ತಂದ್ಬಿಟ್ಟಿದ್ದೀವಿ. ಸೈಜು ಸರಿಯಾಗುತ್ತೋ ಇಲ್ವೋ ಅಂತ ನೋಡಬೇಕಿತ್ತು ಕಣ ಶಿವ. ನಿನ್ನೆ ನನ್ನ ಜೊತೆಗೆ ನಿಶ್ಚಿತಾರ್ಥ ಮಾಡ್ತಾರೆ ಅಂತ ನಾ ತಪ್ಪು ತಿಳ್ಕೊಂಡ್ ಬಂದಿದ್ದು ಬಾರು ಗೊತ್ತಾಗೋಯ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.